ಶಶಿ, ಶಶಿರೇಖಾ, ಏನು ಮಾವ, ಅಣ್ಣನನ್ನು ಇಷ್ಟು ಬೇಗ ಕಳಿಸಿ ಬಂದ್ಬಿಟ್ರಾ? ಎಸ್, ಜಸ್ಟ್ ಈಗ ತಾನೇ ಹೋದ. ಮುಂದಿನ ವಾರ ಬರುವೆನೆಂದು ಹೇಳಿ ಹೋದ. ಹಾಗಾದರೆ ತುಂಬ ಸಂತೋಷ ಆಯಿತು. ಕುಳಿತುಕೋ ಮಾವ, ನಾನು ಈಗಲೇ ಹೋಗಿ ನಿಮಗೆ ಕಾಪಿ ತೆಗೆದುಕೊಂಡು ಬರ್ತೇನೆ. ಶಶಿ, ಮನೆಯಲ್ಲಿರುವ ಸರ್ವೆಂಟ್ಗೆ ಹೇಳು, ಅವನೇ ಮಾಡಿಕೊಂಡು ಬರುತ್ತಾನೆ. ಅವನು ಮೈಯಲ್ಲಿ ಹುಷಾರಿಲ್ವಂತೆ, ಅದಕ್ಕೆ ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾನೆ. ಅದಕ್ಕೆ ಇವತ್ತು ಕಾಪಿ ನಾನೇ ತೆಗೆದುಕೊಂಡು ಬರ್ತೀನಿ, ನೀವು ಕುಳಿತುಕೊಳ್ಳಿ. ಓಕೆ ಶಶಿ, ಕ್ಯಾರಿ ಆನ್. ಅಡುಗೆಯ ಕೆಲಸದವನಿಗೆ ಬರಲು ಆಗುವುದಿಲ್ಲವೆಂದು ಹೇಳಿದವನೂ ನಾನೇ. ನನ್ನನ್ನು ಹೆಚ್ಚಿನ ವ್ಯಾಸಂಗಕ್ಕಾಗಿ ಮೈಸೂರಿಗೆ ಕಳಿಸಿದವನೂ ನಾನೇ. ನಿನ್ನನ್ನು ಕಾಲೇಜು ಬಿಡಿಸಿ ಮನೆಯಲ್ಲಿಟ್ಟುಕೊಂಡವನೂ ನಾನೇ. ಏತಕ್ಕಾಗಿ ಗೊತ್ತೇ? ನಮ್ಮಿಬ್ಬರ ಗುಪ್ತ ಪ್ರಣಯದಾಟ ಯಾರ ಕಿವಿಗೂ ಕೇಳಬಾರದೆಂದು, ಯಾರ ಕಣ್ಣಿಗೂ ಕಾಣಬಾರದೆಂದು ನಾ ಹೂಡಿದ ಹಂಚಿಕೆಯ ಸಂಚಿದು ಶಶಿ. ಈ ನನ್ನ ಹಂಚಿಕೆಯ ಸಂಚಿನಿಂದ ನಿನ್ನ ಸೀರೆಯ ನಿರಿಗೆಯನ್ನು ನೀನೇ ಸಡಲಿಸಿ ಕಾಮ ಕ್ರೀಡೆಗೆ ಕೈ ಮಾಡಿ ಕರೆಯಬೇಕೆಂಬುದೇ ನನ್ನ ಇಚ್ಛೆ. ನಿನ್ನ ಮನದಿಚ್ಛೆಯ ಅಂತರಾಳದವಿಲ್ಲವಿತಿರುವ ಆಶೆ ಆಕಾಂಕ್ಷೆಗಳನ್ನರಿತು ನಿನ್ನಂತರಂಗದ ಮಿಲನ ಹೊಂದುವೆ. ನಂಬಿಗೆ ದ್ರೋಹಿ ಎಂಬ ಮಾತಿಗೆ ಕಿವಿಗೊಡದೆ ನಾನಾಡುವೆ ಕಾಮ ಕ್ರೀಡೆಯನ್ನು. ಮನಸಾರೆ ಮೆಚ್ಚಿದ ನಿನ್ನನ್ನು ಮನದಾಸೆ ತೀರಿದಾಕ್ಷಣ ವರದಕ್ಷಿಣೆ ಆಸೆಗಾಗಿ ಬಾಯಿ ತೆರೆದು ಕುಳಿತ ವರನ ಮನೆಗೆ ಸೊಸೆಯನ್ನಾಗಿ ಮಾಡಿ ನಾ ಹೊತ್ತ ಕರ್ತವ್ಯವನ್ನು ಪೂರ್ಣಗೊಳಿಸುವೆ. ಮಾವ, ಕಾಪಿ ತೆಗೆದುಕೊಳ್ಳಿ. ಶಶಿ, ಈ ನಿನ್ನ ಮುದ್ದು ಕರಗಳಿಂದ ಮಾಡಿದ ಕಾಫಿಯನ್ನು ಕುಡಿಯಲು ನಾನೆಷ್ಟು ಪುಣ್ಯ ಮಾಡಿರಬೇಕು. ಇದುವರೆಗೂ ನಾನಿಂಥ ಕಾಫಿಯನ್ನೇ ಕುಡಿದಿಲ್ಲ. ಮಾವ, ಕಾಫಿ ರುಚಿಯಾಗಿದೆಯೋ ಅಥವಾ ಏನಾದರೂ? ಕಾಫಿ ಮಾಡಿದ ಈ ನಿನ್ನ ಕೈಗಳಲ್ಲಿ ಅಮೃತವೇ ತುಂಬಿರುವಾಗ ಕಾಫಿಯ ರುಚಿ ವರ್ಣನೆಗೂ ಮಿಗಿಲಾದದ್ದು. ನಿಮಗೆ ರುಚಿಗೆ ತಕ್ಕ ಹಾಗೆ ಖಂಡಿತವಾಗೂ ನಾನು ಕಾಪಿ ಮಾಡಿಕೊಡುವೆ ಮಾವ. ತುಂಬ ಸಂತೋಷ ಶಶಿ. ಈ ನಿನ್ನ ಮುದ್ದು ಕರದಿಂದ ಮಾಡಿದ ಕಾಫಿಯನ್ನು ಪ್ರತಿದಿನ ಕುಡಿಯಬೇಕೆಂಬ ಮನದಿಚ್ಛೆ ಉಂಟಾಗಿದೆ ನನ್ನಲ್ಲಿ. ಮಾವ, ಈ ನಿಮ್ಮ ವರ್ಣಿಲಿ ಅಭಿರುಚಿಯಲ್ಲಿ ನನಗೇಕೋ ಅನುಮಾನ. ಥ್ಯಾಂಕ್ ಯು ಶಶಿ. ನೋಡು ಶಶಿ, ಇಂದಿನಿಂದ ಈ ಮನೆಯ ಜವಾಬ್ದಾರಿ ಎಲ್ಲವೂ ನಿನ್ನದೇ. ಇಲ್ಲಿ ನಿನ್ನ ಆಸೆ ಆಕಾಂಕ್ಷೆಗಳ ನೀಡೇರಿಸಿಕೊಳ್ಳಲು ಯಾರ ಅಪ್ಪಣೆಯೂ ಬೇಕಾಗಿಲ್ಲ. ನೀನು ನನ್ನ ಸ್ವಂತ. ಆಹಾ, ಮಗಳಂತೆ ಬಯಸಿರುವಾಗ ಇದಕ್ಕಿಂತ ಭಾಗ್ಯ ನನಗೇನಿದೆ? ಯಾಕೆಂದ್ರೆ ನನ್ನ ಬೆಳೆಸಿ ನನ್ನ ಮೇಲೆ ಪ್ರೀತಿ ವಾಸ್ತಲಿಟ್ಟಿದ್ರಲ್ಲ, ಅಷ್ಟೇ ಸಾಕು ಮಾವ ನನಗೆ. ಶಶಿ, ಯು ಆರ್ ವೆರಿ ಬ್ರಿಲಿಯಂಟ್. ನಿನ್ನೀ ನಯವಾದ ನುಡಿಯನ್ನು ಕೇಳಿ ನನ್ನೀ ಮನಸ್ಸಿಗೆ ನವ ಚೈತನ್ಯವನ್ನೇ ತುಂಬಿದಂತಾಯಿತು. ಹಗಲಿರುಳು ನನ್ನಿಚ್ಛೆಯನ್ನರಿತು ನಡೆಯುವ ಈ ನಿನ್ನಂತ ಮುದ್ದು ಸೊಸೆಯನ್ನು ಪಡೆದ ನಾನೇ ಭಾಗ್ಯಶಾಲಿ. ಮಾವ, ಚಿಕ್ಕಂದಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥಳಾದ ನಮ್ಮನ್ನು ಬೆಳೆಸಿ ಲಾಲನೆ ಪಾಲನೆ ಮಾಡಿ ನಮ್ಮನ್ನು ಬೆಳೆಸಿದ್ದೀರ.
ಈ ನಿಮ್ಮ ಸಾಧನೆಯನ್ನು ನಾವು ಸ್ಮರಿಸದೆ ಯಾವತ್ತು ಇರ್ಲಾರೇನು ಮಾವ. ಸಾಧನೆ ಇನ್ನೂ ಮುಗಿದಿಲ್ಲ ಶಶಿ. ನನ್ನನ್ನು ದೊಡ್ಡ ಅಧಿಕಾರಿಯನ್ನಾಗಿ ಮಾಡಬೇಕು. ನಿನಗೆ ಒಳ್ಳೆಯ ವರನನ್ನು ಶೋಧಿಸಿ ವಿವಾಹ ಮಾಡಬೇಕೆಂಬ ನನ್ನ ಕಾರ್ಯ ಸಂಪೂರ್ಣವಾಗಬೇಕಾದರೆ ನಿನ್ನ ಸಹಾಯ ಸಹಕಾರ ಅತ್ಯಗತ್ಯವಾಗಿ ನನಗೆ ಬೇಕೇ ಬೇಕು. ಮಾವ, ನನ್ನನ್ನು ನೀವು ಕೇಳಿ ತಿಳ್ಕೊಳ್ತೀರಂದ ಮೇಲೆ ನನಗೇಕೋ ಆಶ್ಚರ್ಯ ಎನಿಸ್ತಾ ಇದೆ. ನೋಡು ಶಶಿ, ನನ್ನಾಶಯ ಒತ್ತಡವನ್ನು ತಡೆಯಲಾಗದೆ ಕನಸಿನಲ್ಲಿ ಕನವರಿಸಿದರೆ ಸಂತೈಸಲು ಸಂಗಾತಿ ಇಲ್ಲ, ಹಾರೈಸಲು ಹಿತೈಷಿಗಳಿಲ್ಲ, ಪೂರೈಸಲು ಪ್ರೋತ್ಸಾಹಿಗಳಲ್ಲವೆಂದಾಗ ನನ್ನ ಈ ಬದುಕಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಮಾವ, ನಾವು ಏನೇನೋ ಮಾತಾಡುವಾಗ ನೀನು ಏನೇನು ಹೇಳ್ತಾ ಇದ್ಯಾ? ನಿಮ್ಮ ಮಾತುಗಾರ್ತೀವಿ ನನಗೆ ಆಗ್ತಾ ಇಲ್ಲ. ಶಶಿ, ಪ್ರಥಮ ಪಾಠವನ್ನು ಪಠನೆ ಮಾಡದೆ ಪದವಿ ಪೂರ್ತಿ ಮಾಡಲು ಪ್ರಯತ್ನಿಸಬಾರದು. ಪ್ರೌಢ ವಯಸ್ಕಳಾದ ನೀನು ಈ ಬ್ರಹ್ಮಚಾರಿಯ ಬಯಕೆ ನೀಡಿರಿಸುವ ಕೈಗನ್ನಡಿಯೇ ನೀನಾಗಿರುವಾಗ ವಿಷಯ ಬದಲಾಗುವುದರಲ್ಲಿ ಆಶ್ಚರ್ಯವಿಲ್ಲ. ಮಾವ, ನಿಮ್ಮ ಮಾತೇ ನನಗೊಂದು ತಿಳಿತಾ ಇಲ್ಲ, ಏನಾಗಿದೆ? ಶಶಿ, ಈ ನಿನ್ನ ಮನಮೋಹಕವಾದ ಸೌಂದರ್ಯ ನನ್ನ ಬ್ರಹ್ಮಚಾರಿಯ ಶುಚಿತ್ವದ ವ್ರತವನ್ನು ಮಲಿನಗೊಳಿಸಿದೆ. ಮಾವ, ನಿಷ್ಕಾಮಿಯಾದ ನಾನು ನಿನ್ನೀ ದೈಹಿಕ ಸುಖದ ಕಾಮನೆಗೆ ಸೋತು ಹೋಗಿದ್ದೇನೆ. ಅದಕ್ಕಾಗಿ ಹೇಳುತ್ತಿರುವುದು ಶಶಿ, ಈ ತಪ್ತ ಹೃದಯದ ಬೇಡಿಕೆ ನೀಡೇರಿಸುವೆಯ? ಮಾವ, ಸಾಕು ನಿಲ್ಲಿಸಿ ನಿನ್ನ ಮಾತುಗಳನ್ನು. ನಿನ್ನ ಬಾಯಿಲಿ ಇಂಥ ಅಸಲಿ ಶಬ್ದಗಳೇ? ಶಶಿ, ನಿರಾಶೆಯಿಂದ ಬತ್ತಿದ ನನ್ನ ಹೃದಯ ಕಮಲಕ್ಕೆ ನಿನ್ನ ಪ್ರೇಮ ಕಿರಣಗಳಿಂದ ಅರಳಿಸಲಾರಿಯ? ನೋಡು, ಸಪ್ತ ಧಾತುಗಳಿಗೂ ಸುಖವನ್ನು ನೀಡು ಬಾ ಶಶಿ. ಪಾಪಿ ಮಗಳಂತ ನನ್ನ ಮೇಲೆ ಈ ಕಾಮ ದೃಷ್ಟಿ ಬೀರ್ತಾ ಇದ್ದಲ್ಲ, ಥು, ಪಾಪಿ. ಲೇ ಶಶಿ, ಕಾಲ ಕೂಡಿ ಬರುವ ತನಕ ಗುಪ್ತ ಪ್ರಣಯದ ಸತಿಯಾಗಿ ಬಾಳಲು ಅವಕಾಶ ಮಾಡಿಕೊಡುವೆ. ವಿಚಾರಿಸಬೇಡ. ಬೇಡ ಮಾವ, ಬೇಡ. ನಿಮ್ಮ ಬಾಯಿಂದ ಇಂಥ ಮಾತುಗಳು ಬರಲೇಬಾರ್ದು. ಯಾಕೆಂದ್ರೆ ಹೆತ್ತ ತಂದೆಯಾಗಿ ನಮ್ಮ ಸಾಕಿ ಸಲಿವಿ ದೊಡ್ಡವರಾಗಿ ಮಾಡಿದ್ದೀರ ಅಂದಾಗ ನಿಮ್ಮ ಬಾಯಲ್ಲಿ ಇಂಥ ಮಾತುಗಳು ಬರಲೇಬಾರ್ದು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ಮಾವ. ನಿಮ್ಮ ಬಾಯಲ್ಲಿ ಅಂದವಾದ ಮಾತುಗಳೇ ಬರಬಿಟ್ಟು, ಆದ್ರೆ ಇಂಥ ಅಸ್ತ್ರೀ ಶಬ್ದಗಳೇ ಬರಲೇಬಾರ್ದು. ಶೀಲ ಹಾಳಾದರೇನಾಯಿತು ಶಶಿ? ಈ ನಿನ್ನ ಸೌಂದರ್ಯಕ್ಕೇನೂ ಕೊರತೆ ಇಲ್ಲ. ನಮ್ಮೆಲ್ಲರ ರಕ್ಷಣೆಯ ಹೊರೆ ಹೊತ್ತ ಮಳೆ ಗಾಳಿ ಸಂದರ್ಭಕ್ಕನುಸಾರವಾಗಿ ನಾಶ ಮಾಡುವುದೆಂದಾಗ ರಕ್ಷಣೆ ಮಾಡುವುದು ಒಂದು ಸಾಹಸವಾದರೆ ನಾಶ ಮಾಡುವುದು ಒಂದು ಸಾಧನೆ. ಬೇಡ ಮಾವ, ನಿನ್ನ ಬಾಯಿಂದ ಇಂದ ಮಾತುಗಳನ್ನು ತೆಗೆದು ಹಾಕೋತ ನಾನು ನಿಲ್ಲರಿ ಕೇಳ್ಕೊತಾ ಇದ್ದೇನೆ. ಹೇಗೆಂದರೆ ನೀವು ನೀರು ಹಾಕಿ ಬೆಳೆಸಿದ ಮರವನ್ನು ನೀವು ಮೂಸಿ ಬಿಸಾಕಿ ಬಿಟ್ರೆ ನಾಳೆ ನನಗೆ ಬಾಳು ಕೊಡುವರು ನನ್ನನ್ನು ಮೂಸಿ ಬೀದಿಗೆಸಿದ್ದಾರೆ. ಅದು ನನ್ನ ಬಗ್ಗೆ ವಿಚಾರ ಮಾಡಿ ಮಾವ. ಶಶಿ, ಅಕ್ಕನ ಮಗಳ ಅಕ್ಕರೆಯನ್ನುಂಡು ಆನಂದ ಹೊಂದಬೇಕೆಂಬ ಆಶೆ ಆಕಾಂಕ್ಷೆಗಳನ್ನಿಟ್ಟುಕೊಂಡಿದ್ದೇನೆ. ಅದಕ್ಕೆಲ್ಲ ಮಣ್ಣು ಹಾಕಿ ಮುಳ್ಳಿನ ಅಂದಣದ ಮೇಲೆ ಮಲಗಿಸಬೇಡ ಶಶಿ. ಗುಪ್ತ ಪ್ರೇಮಿಗಳಾಗಿ ಸಪ್ತ ಧಾತುಗಳಿಗೂ ಸುಖವ ನೀಡುತ್ತಾ ಸಾಗಿಸೋಣ ನಮ್ಮಿ ಸರಸ ಸಲ್ಲಾಪದ ಜೀವನ. ಮಾವ, ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಮಾವ, ಸಾಧ್ಯವಿಲ್ಲ. ಮಗಳಂತಿರುವ ನನ್ನ ಮೇಲೆ ಪ್ರೀತಿ ವಾತ್ಸಲ್ಯ ತೋರಿಸಿದ್ರೆ ಈ ಸುಖವನ್ನು ಅನುಭವಿಸಲು ಎಂದಿಗೂ ಸಾಧ್ಯವಿಲ್ಲ ಮಾವ, ಸಾಧ್ಯವಿಲ್ಲ. ಆದರೆ ನನ್ನಂತರಾತ್ಮ ಒತ್ತಿ ಹೇಳುತ್ತಿದೆ, ನೀ ಹೊತ್ತ ಈ ಯೌವನವನ್ನೊಂದು ಸಲ ಅನುಭವಿಸೆಂದು. ಪ್ರತಿದಿನವೂ ನೀನು ನನ್ನ ಕಣ್ಮುಂದೆ ಸುಳಿದಾಗಲೆಲ್ಲ ಕರಗಿ ಹೋಗುತ್ತಿದೆ ಈ ನಿನ್ನ ಮೇಲಿರುವ ಮಗಳೆಂಬ ಮಮಕಾರ. ಇಂದು ನೀನೇನೇ ಹೇಳಿದರೂ ಬದಲಾಗುವುದಿಲ್ಲ ಈ ನನ್ನ ನಿರ್ಧಾರ. ಬೇಡ ಮಾವ, ನನ್ನ ನಿರ್ಧಾರಕ್ಕೆ ವಿರೋಧವಾಗಿ ವರ್ತಿಸಿದರೆ ನಿಮ್ಮಿಬ್ಬರ ಅಣ್ಣ ತಂಗಿಯರ ಬಾಳು ಚಿತ್ರ ಛತ್ರವಾಗಿ ಹೋಗುವುದು ಶಶಿ. ಬೇಡ ಮಾವ, ದಯವಿಟ್ಟು ನೀವೇ ನೀರು ಹಾಕಿ ಬೆಳೆಸಿದ ಮರವನ್ನು ನಿಮ್ಮ ಕೈಯಾರಿ ಕಡಿಬೇಡಿ ಅಂತ
ನಾನು ನಿಮ್ಮ ಕೈ ಮುಗಿದು ಬೇಡ್ಕೋತಾ ಇದ್ದೇನೆ ಬಾಬಾ, ಕೈ ಮುಗಿದು ಬೇಡ್ಕೋತಾ ಇದ್ದೇನೆ. ಶಶಿ. ನನ್ನಿಂದ ಆಸೆ ಈಡೇರಿಸ್ಕೋಬೇಕನ್ನೋ ಆಸೆ ಇದ್ರು ಹೇಳಿ, ಈಗಲೇ ಮನೆ ಬಿಟ್ಟು ಹೋಗಿ ಎಲ್ಲಾದ್ರೂ ಭಿಕ್ಷೆ ಬೇಡಿ ಆದ್ರೂ ಬರ್ತೀನಿ. ಶಶಿ, ನಿನ್ನೀ ಮನಮೋಹಕವಾದ ಸೌಂದರ್ಯ, ಕೋಗಿಲೆಯಂತೆ ಹಾರಿ ಕೂಗುವ ಮಧುರ ಕಂಠ ವರ ಕವಿಗಳ ವರ್ಣನೆಗೂ ನಿಲುಕದ್ದು. ನಿನ್ನೀ ಸೌಂದರ್ಯ ನನ್ನನ್ನು ವ್ಯಾಮೋಹ ಲೋಕದಲ್ಲಿ ಮುಳುಗಿಸಿದೆ. ನೋಡು ಶಶಿ, ನನ್ನನ್ನು ಈ ಮನೆಗೆ ಹಕ್ಕುದಾರನಾಗಿ ಮಾಡುವುದು, ನೀನು ಸುಂದರ ಮಂದಿರ ಸಂಸಾರದಲ್ಲಿ ವಾಸಿಸುವುದು ನಿನ್ನ ಕೈಯಲ್ಲಿದೆ. ನನ್ನಿಚ್ಛೆ ನೀಡೇರಿಸಿ ನನ್ನನ ಮುಂಬಾಳನ್ನು ಭದ್ರಪಡಿಸಲು ನೀನು ನನ್ನವಳಾಗಲೇಬೇಕು ಶಶಿ. ಬೇಡ ಬಾಬಾ, ದಯವಿಟ್ಟು ಈ ಹಠ ಮಾತ್ರ ಹಿಡಿಬೇಡ. ಯಾಕೆಂದ್ರೆ ನನ್ನ ಅಣ್ಣನವರು ನಿನಗೇನು ಅನ್ಯಾಯ ಮಾಡಿದ್ದಾರೆ. ಯಾಕೆಂದ್ರೆ ನಮ್ಮ ಅಣ್ಣನವರು ದೊಡ್ಡ ವ್ಯಕ್ತಿ ಆಗಬೇಕು, ಈ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಅವರು ಉದ್ಭವಿಸ್ಬೇಕಂತ ನಾನು ಆಸೆ ಇಟ್ಕೊಳ್ತೇನೆ. ಆ ಆಸೆಗೆ ನಿರಾಸೆ ಮಾಡಬೇಡಿ ಬಾಬಾ, ನಿರಾಸೆ ಮಾಡಬೇಡಿ. ಅದೆಂದಿಗೂ ಸಾಧ್ಯವಿಲ್ಲ. ನಿಮಗಾಗಿ, ನಿಮ್ಮ ರಕ್ಷಣೆಗಾಗಿ ನಾ ಕಳೆದುಕೊಂಡ ಸುಖವನ್ನು ಮರಳಿ ಸೃಷ್ಟಿಸುವ ಮಂದಸ್ಮಿತೆಯಾಗಿ ಬಳಿಗೆ ಬರಲೇಬೇಕು. ಇಲ್ಲವಾದರೆ ನನ್ನನ ಹೆಣ ನೋಡಬೇಕಾಗುವುದು ಶಶ. ಬೇಡ ಬೇಡ ಬಾಬಾ, ಬೇಡ. ನೋಡು, ಅವ್ರು ಏನಂತ ದೊಡ್ಡ ತಪ್ಪು ಮಾಡಿದ್ದಾರೆ ಅಂತ ಅವ್ರಿಗೆ ಈ ಶಿಕ್ಷೆ ಕೊಡ್ತಾ ಇದೆಯಾ ಬಾಬಾ, ಅವ್ರಿಗೆ ಈ ಶಿಕ್ಷೆ ಕೊಡ್ತಾ ಇದೆಯಾ? ನಮ್ಮ ಅಣ್ಣನವರು ನೌಕರಿ ತಗೋಬೇಕು, ಈ ಸಮಾಜದಲ್ಲಿ ಅವರು ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕಂತ ನಾನು ಆಸೆ ಪಡ್ತಾ ಇದ್ದೇನೆ ಬಾಬಾ, ನಾನು ಆಸೆ ಪಡ್ತಾ ಇದ್ದೇನೆ. ಶಶಿ, ಈ ನಿನ್ನ ವ್ಯರ್ಥವಾದ ಮಾತುಗಳಿಂದ ಯಾವ ಉಪಯೋಗವೂ ಇಲ್ಲ. ನೋಡು, ಒದಗಿ ಬಂದಿರುವ ಈ ಸುವರ್ಣ ಅವಕಾಶವನ್ನು ಕೈ ಚೆಲ್ಲಿ ಸುಖ ವಿಲಾಸಗಳಿಂದ ವಂಚಿತರಾಗಿ ಸಾಯಬೇಡಿ. ಶಶಿ, ನಿನಗೆ ನಿಜವಾಗಿಯೂ ನನ್ನನ ಮೇಲೆ ಪ್ರೀತಿ ವಿಶ್ವಾಸವಿದ್ದರೆ ನೀನಿಂದು ನನ್ನವಳಾಗಲೇಬೇಕು. ಶಶಿ, ನಿನಗೆ 5 ನಿಮಿಷಗಳ ಕಾಲಾವಕಾಶ ಕೊಡುತ್ತೇನೆ. ಚೆನ್ನಾಗಿ ವಿಚಾರ ಮಾಡಿ ಸಮ್ಮತಿ ಸೂಚಿಸು. ಯುವರ್ ಟೈಮ್ ಇಸ್ ಬಾಯ್. ಅಮ್ಮ, ಈ ಪಾಪಿಗೆ ನನ್ನ ದೇಹ ಧನವಾಗ್ಲಿ ಅಂತ ನನ್ನನ್ನು ಈ ಭೂಮಿಗೆ ಜನ್ಮ ನೀಡಿ ಕಣ್ಮುಚ್ಚಿ ಹೋದ್ಯಾ ತಾಯಿ, ಕಣ್ಮುಚ್ಚಿ ಹೋದ್ಯಾ? ಒಂದು ವೇಳೆ ನಾನು ಇವನ ಮಾತಿಗೆ ಒಪ್ಪೋದು ಹೋದ್ರೆ ಬಲಾತ್ಕಾರ ಮಾಡೋದು ತನ್ನ ಆಸೆಯನ್ನು ಈಡೇರಿಸ್ಕೋತಾನೆ ಇವನು. ಬಲಾತ್ಕಾರಕ್ಕೆ ಈ ನನ್ನ ಮನಸ್ಸನ್ನು ಬಿಗಿ ಹಿಡಿದು ಇವನು ಬಲಾತ್ಕಾರಕ್ಕೆ ನಾನು ಬಲಿಯಾಗಿದ್ದೆ ನಿಜವಾದ್ರೆ ನಾಳೆ ನಾನು ಸಾವನ್ನೇ ಕಂಡುಕೊಳ್ಬೇಕಾಗತ್ತೆ. ಅಮ್ಮ, ಹುಟ್ಟುವಾಗಲೇ ನೀನು ಕಣ್ಣು ನನ್ನನ್ನು ಮುಚ್ಚಿಬಿಟ್ಟಿದ್ರೆ ಈ ನನ್ನ ದಿವ್ಯ ಬಾಳು ಈ ಸಮಾಜಕ್ಕೆ ದೊಡ್ಡವನಾಗಿ ಬೆಳೀತಾ ಇದ್ದ. ಆದ್ರದೆಲ್ಲ ಈಗ ಸತ್ತು ಹೋಯಿತು. ಅಮ್ಮ, ಈ ನನ್ನ ದೇಹವನ್ನು ಇವನಿಗೆ ನಾನು ಅರ್ಪಿಸ್ತಾ ಇದ್ದೇನೆ, ಈ ನನ್ನ ಅಣ್ಣನಿಗೋಸ್ಕರವಾಗಿ. ದಯವಿಟ್ಟು ಈ ಪಾಪಿ ಮಗಳನ್ನು ಕ್ಷಮಿಸಿ ಬಿಡಮ್ಮ, ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ ಬಿಡಮ್ಮ, ಕ್ಷಮಿಸಿ ಬಿಡು.